ಫ್ರೆಂಡ್ಸ್, ಇವತ್ತು ನಾನು ತೋರಿಸ್ತಾ ಇರುವಂಥ ಮೀಶೋ ಡ್ರೆಸ್ಸು ಮತ್ತು ಸ್ಯಾರಿ ಕಲೆಕ್ಷನ್ಸ್ ಎಲ್ಲ ಕೂಡ ಪ್ರೀಮಿಯಂ ಕ್ವಾಲಿಟಿ, ಅಂದರೆ ಫಸ್ಟ್ ಕ್ವಾಲಿಟಿನಲ್ಲಿ ಇರೋದೇ ತರಿಸಿದ್ದೀನಿ. ತುಂಬ ಚೆನ್ನಾಗಿದೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಕಂಪ್ಲೀಟಾಗಿ ನೋಡಿ. ಆ್ಯಂಡ್ ಎಲ್ಲದ್ರದ್ದು ಲಿಂಕ್ನ ಕಮೆಂಟ್ ಬಾಕ್ಸ್ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಿತಾ ಶ್ರವಣ್. ಫ್ರೆಂಡ್ಸ್, ಎಲ್ರು ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ತುಂಬಾ ದಿನದಿಂದ ಕೇಳ್ತಾ ಇದ್ರಿ ಅಲ್ವಾ, ಅನಿತಾ ಚಿಕ್ಕ ಮಕ್ಳು ಬಟ್ಟೆ ತೋರಿಸಿನ್ಬಿಟ್ಟು ಹುಟ್ಟಿದ ಮಕ್ಕಳಿಂದ ಹಿಡಿದು ಅಂದ್ರೆ ಬರೀ 6 months ಎಲ್ಲ ಇರ್ತವೆ ನೋಡಿ, 0 size, ಅಲ್ಲಿಂದ ಹಿಡಿದು ನಿಮ್ಗೆ 10 ವರ್ಷ 12 ವರ್ಷ 13 ವರ್ಷದ ಮಕ್ಳವರೆಗೂ ಕೂಡ ಇವತ್ತು ತುಂಬಾನೇ ಚೆನ್ನಾಗಿರುವಂತ ಡ್ರೆಸ್ಗಳು ಗಂಡ್ ಮಕ್ಳಿಗೂ ತೋರಿಸ್ತಾ ಇದೀನಿ, ಹೆಣ್ಮಕ್ಳಿಗೂ ತೋರಿಸ್ತಾ ಇದೀನಿ. ಇದು ನನ್ನ ಮಗಳಿಗೆ ತರಿಸಿರೋದು. ತುಂಬಾ ಕಲೆಕ್ಷನ್ಸ್ ಇದಾವೆ, ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದಾವೆ. ಗಂಡ್ ಮಕ್ಳಿಗಂತೂ ತುಂಬಾ ಜನ ಕೇಳ್ತಾ ಇದ್ರಿ, ಅನಿತಾ ನಿಮ್ಗೂ ಮಗ ಇದಾನಲ್ವಾ, ಅವನಿಗೆ ತಗೊಂಡ್ರೆ ಮೀಶೋದಲ್ಲಿ ಬಟ್ಟೆನ ನಮಗೂ ತೋರಿಸಿ ಅನ್ಬಿಟ್ಟು ಒಳ್ಳೆ ಒಳ್ಳೆ ಸ್ಯೂಟ್ ಗಳನ್ನೇ ತರಿಸಿದೀನಿ. ಇನ್ನು ಸಾಕಷ್ಟು ಕಲೆಕ್ಷನ್ಸ್ ಇದೆ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಂಗೆ ಫ್ರಮ್ ಬಿಗಿನಿಂಗ್ ಇಂದ ಎಂಡ್ ವರ್ಗೂ ಫುಲ್ ವಿಡಿಯೋನ ನೋಡಿದ್ರೆ ಕಂಪ್ಲೀಟ್ ಆಗಿ ನಿಮ್ಗೆ ಯಾವ್ಯಾವ್ದಕ್ಕೆ ಎಷ್ಟೆಷ್ಟು ಪ್ರೈಸ್ ಇದೆ, ಯಾವ್ಯಾವ ಡ್ರೆಸ್ಸು ಯಾವ್ಯಾವ ಸೈಜ್ ಅಲ್ಲಿ ನಿಮ್ ಮಕ್ಳಿಗೆ ಸಿಗತ್ತೆ, ಪ್ರತಿಯೊಂದು ಕೂಡ ಕಂಪ್ಲೀಟ್ ಆಗಿ ಹೇಳ್ತೀನಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಂಡ್ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಅಂಡ್ ಫೇಸ್ಬುಕ್ ಅಲ್ಲಿ ಯಾರಾದ್ರೂ ನೋಡ್ತಾ ಇದ್ದೀರಾ ಅಂದ್ರೆ ನನ್ನ ಪೇಜ್ಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಓಕೆ ಫ್ರೆಂಡ್ಸ್, ಈಗ ಮೊದಲನೇದಾಗಿ ಇವೆಲ್ಲ ತೋರ್ಸೋದಕ್ಕಿಂತ ಮುಂಚೆ ನಾನ್ ವೇರ್ ಮಾಡಿರೋ ಡ್ರೆಸ್ ನ ತೋರಿಸ್ಬಿಡ್ತೀನಿ. ಇದೇನ್ ಹೊಸದೇನಲ್ಲ, ಬಟ್ ಮೀಶೋದಲ್ಲೇ ನಾನು ತಗೊಂಡಿದ್ದು. ನೀವು ರೆಗ್ಯುಲರ್ ಆಗಿ ನನ್ನ ನೋಡ್ತಿದ್ರಿ ಅಂದ್ರೆ ಗೊತ್ತಿರತ್ತೆ. ಸೊ ತುಂಬಾ ಚೆನ್ನಾಗಿದೆ. ಬಟ್ ಇವತ್ತು ಹಾಕಿದ್ನಲ್ಲ, ಯಾರಿಗಾದ್ರೂ ಇಷ್ಟ ಆದ್ರೆ ತಗೊಳ್ಳಿ ಅಂತ ಹೇಳ್ಬಿಟ್ಟು ಮತ್ತೆ ತೋರಿಸ್ತಾ ಇದ್ದೀನಿ. ಬ್ಲಾಕ್ ಕಲರ್ ಇದೆ, ಸಕ್ಕದಾಗಿದೆ. ಓಕೆನಾ? ಸೊ ಕ್ವಾಲಿಟಿ ಅಂತೂ ನಾನು ಅವತ್ತು ಹೇಳಿದ್ದೆ, ಇವತ್ತು ಹೇಳ್ತಾ ಇದ್ದೀನಿ. ತಗೊಂಡೆ ಒಂದ್ 6 ತಿಂಗಳು ಮೇಲಾಗಿದೆ. ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ವೈಸು. ಪ್ರೈಸ್ ಬಂದು ಇದಕ್ಕೆ 537 ರೂಪಾಯಿ. ಅಂಡ್ ಸ್ಮಾಲ್ ಸೈಜ್ ಇಂದ ಹಿಡಿದು ಎಕ್ಸೆಲ್ ವರ್ಗೂ ಅವೈಲಬಲ್ ಇದೆ. ಬ್ಲಾಕ್ ಕಲರ್ ಮಾತ್ರನೇ ಇದೆ. ತುಂಬಾ ಚೆನ್ನಾಗಿದೆ. ಓಕೆನಾ? ಸೊ ಖಂಡಿತವಾಗ್ಲೂ ನೀವು ಡೈಲಿ ವೇರ್ಗೆ ಹಾಕಿ ನೀವು ಎಷ್ಟು ಸತಿ ವಾಶ್ ಮಾಡಿದ್ರು ಇದೇನು ಆಗಲ್ಲ, ಅಷ್ಟು ಚಂದ ಇದೆ ಕ್ವಾಲಿಟಿ. ನೋಡಿ, ಇದೊಂದ್ ಕಡೆ ಪ್ಲೈನ್ ಸ್ಲೀವ್ ಬಂದಿದೆ, ಇದೊಂಥರ ನಕಿ ನಕಿ ಡಿಸೈನ್ ಬಂದಿದೆ. ಒಟ್ಟಾರೆ ಸಕ್ಕರಾಗಿದೆ. ಓಕೆನಾ? ಲೆಂತಿ ಆಗಿದೆ. ಯಾರಿಗಾದ್ರೂ ಇಷ್ಟ ಆಯ್ತು ಅಂದ್ರೆ ಖಂಡಿತವಾಗ್ಲೂ ಪರ್ಚೇಸ್ ಮಾಡಿ, ಆಯ್ತಾ? ಸೊ ಇದ್ರದ್ದು ಕೂಡ ಕಮೆಂಟ್ ಬಾಕ್ಸ್ ನಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ, ಮತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲೂ ಎಲ್ಲಾ ಡ್ರೆಸ್ ಗಳದ್ದು ಲಿಂಕ್ ಕೊಟ್ಟಿರ್ತೀನಿ. ಫ್ರೆಂಡ್ಸ್, ಇವಾಗ ಏನು ನೋಡ್ತಾ ಇದ್ದೀರಾ, ಈ ಡ್ರೆಸ್ನಂತೂ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಯಾಕೆಂದರೆ ನಾನು ಇದುವರೆಗೂ ಮೀಶೋದಲ್ಲಿ ಎಷ್ಟು ನಿಮಗೆ ಡ್ರೆಸ್ ತೋರಿಸಿದ್ದೀನೋ, ಸೊ ಇದು ನನ್ನ ಫೇವ್ರೆಟ್ ಡ್ರೆಸ್ಸು. ಯಾಕಂದರೆ ಅಷ್ಟು ಪ್ರೀಮಿಯಂ ಕ್ವಾಲಿಟಿ ಇದೆ, ಅಂದರೆ A1 ಕ್ವಾಲಿಟಿ. ಇದ್ರ ಬಗ್ಗೆ ಅನುಮಾನನೇ ಬೇಡ. ಅಂಗಡಿಗಳಲ್ಲಿ ನಾವು ಏನಿಲ್ಲ ಅಂದರೂ ಇದಕ್ಕೆ ಒಂದು 2,000-2,500 ರೂಪಾಯಿ ಕೊಡಬೇಕಾಗತ್ತೆ. ಆ ಲೆವೆಲಿಗೆ ಕ್ವಾಲಿಟಿ ಮೇಂಟೈನ್ ಮಾಡಿದ್ದಾರೆ ಮೀಶೋದವರು. ತುಂಬ ಚೆನ್ನಾಗಿದೆ. ಆ ವೇಲಂತೂ ಎಷ್ಟು ಕಾಸ್ಟ್ಲಿ ಇದೆ ಅನ್ನೋ ಥರ ಕಾಣಿಸುತ್ತೆ ಗೊತ್ತಾ. ಸೊ ಅಂದರೆ ಬಾರ್ಡರ್ ಕೊಟ್ಟಿದ್ದಾರಲ್ಲ, ಅದು ತುಂಬ ಚೆನ್ನಾಗಿದೆ. ಏನೋ ಒಂಥರ ಗ್ಲಾಸ್ ಟೈಪಲ್ಲಿ ಇದೆ. ನನಗದು ಹೇಳಕ್ಕೆ ಗೊತ್ತಾಗ್ತಾ ಇಲ್ಲ, ಬಟ್ ರಿಯಲ್ ಆಗಿ ನಿಮಗೆ ಬಂದಾಗ ತುಂಬ ಇಷ್ಟ ಆಗುತ್ತೆ. ಹಿಂದೆ ನೋಡಿ ಯಾವ ಥರ ಇದೆ. ಆ್ಯಂಡ್ ಈ ಅನಾರ್ಕಲಿ ಡ್ರೆಸ್ ಹೊಲ್ದಿದಾರಲ್ಲ, ಸೊ ಏನೋ ಒಂಥರ ಶೇಪು, ಅದು ನೋಡಿದ್ರೇ ನಿಮಗೂ ಇಷ್ಟ ಆಗಿಬಿಡುತ್ತೆ. ಸೊ ಖಂಡಿತ ತಗೊಳ್ಳಿ, ಮಿಸ್ ಮಾಡ್ಕೋಬೇಡಿ. ಸೊ ಈಗ ವರಮಹಾಲಕ್ಷ್ಮಿ ಸೇಲ್ ನಡೀತಾ ಇದೆ. ಸೊ ಹಾಗಾಗಿ ಬರೀ 941 ರೂಪಾಯಿಗೆ ಬಿಟ್ಟಿದ್ದಾರೆ. ಬಟ್ ಇದು ಯಾವಾಗ ನೋಡಿದ್ರು ಮೀಶೋದಲ್ಲೂ ಕೂಡ 1,350 ರೂಪಾಯಿ ಏನೋ ಇರ್ತಿತ್ತು. ಒಟ್ಟಾರೆ 1,300 ರೂಪಾಯಿ ಮೇಲೆ 1,500 ರೂಪಾಯಿ ಒಳಗಡೆ ಇರ್ತಿತ್ತು. ಈಗ ಕಡಿಮೆ ರೇಟ್ ಇದೆ, ಮಿಸ್ ಮಾಡ್ಕೋಬೇಡಿ. ಈಗಲೇ ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ. ಆ್ಯಂಡ್ ತುಂಬ ಬೇಗನೆ ಔಟ್ ಆಫ್ ಸ್ಟಾಕ್ ಆಗುತ್ತೆ. ಆ್ಯಂಡ್ ಪ್ಯಾಂಟು, ಟಾಪು, ವೇಲು 3 ಬರುತ್ತೆ. 3 ಪೀಸ್ ಕುರ್ತಾ ಸೆಟ್ ಥರ. ಆ್ಯಂಡ್ ಒಳಗಡೆ ಲೈನಿಂಗ್ ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಡ್ರೆಸ್ ಹೆಂಗಿದೆಯೋ ಅದೇ ಥರ ಕ್ವಾಲಿಟಿ ಒಳಗಡೆ ಲೈನಿಂಗ್ ಕೂಡ ಇದೆ. ಓಕೆನಾ? ಇಲ್ಲಿ ನೋಡಿ, ಪ್ರೈಸ್ ಹಾಕಿದ್ದೀನಿ 1,351 ರೂಪಾಯಿ ಇತ್ತು ನಾನು ತೊಗೊಂಡಾಗ. ಓಕೆನಾ? ಈಗ ಸೇಲ್ ಇರೋದ್ರಿಂದ ಮಾತ್ರನೇ 940 ರೂಪಾಯಿಗೆ ಹಾಕಿರೋದು. ಸೊ ಯಾರೆಲ್ಲ ಒಂದು ಒಳ್ಳೆ ಡ್ರೆಸ್ ತಗೋಬೇಕು ಅಂದ್ಕೊಂಡಿದ್ದೀರಾ, ಖಂಡಿತವಾಗ್ಲೂ ಪರ್ಚೇಸ್ ಮಾಡಿ. ಬಂದಾಗ ಈ ವಿಡಿಯೋ ಏನು ನೋಡ್ತಾ ಇದ್ದೀರಾ, ಇದಕ್ಕಿಂತ ತುಂಬ ಚೆನ್ನಾಗಿದೆ ಅಂತ ನೀವೇ ಫೀಲ್ ಮಾಡ್ತೀರಾ. ಆ್ಯಂಡ್ ನಾನು ಊರಿಗೆ ಹೋಗಿದ್ದೆ, ಸೊ ಅಲ್ಲಿ ವಿಡಿಯೋ ಶೂಟ್ ಮಾಡ್ಕೊಂಡಿರುವಂಥದ್ದು. ಸೊ ನಾನು ನಮ್ಮ ಹಳ್ಳಿಗೆ ಹೋದಾಗ ಯಾವಾಗಲೂ ಕಾಯಿ, ಕಾಳು, ಪ್ರತಿಯೊಂದು ರಾಗಿ ಈ ಥರ ಎಲ್ಲ ತೊಗೊಂಡು ಬರ್ತಾ ಇರ್ತೀನಿ. ನಮ್ಮ ಮನೆಯವ್ರು ಅದನ್ನೇ ಬೈತಾ ಇದ್ದಾರೆ, ಕೊಬ್ಬರಿ ರೇಟ್ ಬೇರೆ ಜಾಸ್ತಿ ಆಗಿದೆ, ಎಷ್ಟು ಕಾಯಿ ಬಳಸ್ತೀಯ ನೀನು ಅಂತ ಹೇಳಿಬಿಟ್ಟು. ಯಾಕೆಂದರೆ ಯಾವಾಗ ಬಂದರೂ ಒಂದು 10-20 ಈ ಥರ ಕಾಯಿ ತೊಗೊಂಡು ಹೋಗ್ಬಿಡ್ತೀನಿ ನಾನು. ಸೊ ಹಂಗಾಗಿ ಅದನ್ನು ಹೇಳ್ತಾ ಇದ್ರು. ಸೊ ಫೈನಲಿ ಡ್ರೆಸ್ ರಿವ್ಯೂ ಕೊಟ್ಟಿದ್ದೀನಿ. ಸೊ ಇದರಲ್ಲಿ ಒಂದೇ ಕಲರ್ ಇರುತ್ತೆ, ನಿಮಗೆ ಬೇರೆ ಕಲರ್ಸ್ ಇರೋದಿಲ್ಲ. ಈ ಕಲರ್ ತುಂಬ ಚೆನ್ನಾಗಿದೆ, ತೊಗೊಳ್ಳಿ, ಆಯಿತಾ? ಆ್ಯಂಡ್ ನಂದು ಸೈಜ್ ಕೇಳ್ತೀರಾ, ಲಾರ್ಜು ನಾನು ತೊಗೊಂಡಿರೋದು, ಸ್ವಲ್ಪನೂ ಇಡಿಸ್ಕೊಂಡಿಲ್ಲ. ಸೊ ಇನ್ನೊಂದು ನೆಕ್ಸ್ಟ್ ಸ್ಯಾರಿ ತೋರಿಸ್ಬಿಡ್ತೀನಿ. ಇದು ಮೀಶೋದಲ್ಲೇ ನಾನು ತೊಗೊಂಡಿರೋದು. ಇದು ಅಷ್ಟೇ ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಇದು ಸ್ಯಾರಿ ಮತ್ತು ಬ್ಲೌಸು, ಅಂದರೆ ಸ್ಟಿಚ್ಡ್ ಬ್ಲೌಸ್ ಬಂದಿದೆ, ನಾನೇನು ಹೊಲಿಸ್ಕೊಂಡಿಲ್ಲ. ಸೊ ಇದರಲ್ಲೇ ರೆಡಿಮೇಡ್ ಬ್ಲೌಸ್ ಥರ ಈ ಬ್ಲೌಸ್ನು ಕೊಟ್ಟಿದ್ದಾರೆ. ಸೊ ಇದೊಂಥರ ಈಗ ಟ್ರೆಂಡ್ ಆಗಿಬಿಟ್ಟಿದೆ. ಸುಮ್ಮನೆ ಯಾಕೆ ದುಡ್ಡು ಕೊಟ್ಟು ನಾವು 600, 700, 1,000 ರೂಪಾಯಿ ಗಟ್ಟಲೆ ಬರೀ ಬ್ಲೌಸ್ ಸ್ಟಿಚ್ ಮಾಡಿಸ್ಲಿಕ್ಕೆ ಕೊಡಬೇಕಾಗತ್ತೆ. ಅಂಥದ್ರಲ್ಲಿ ಇವ್ರು ಇಷ್ಟು ಗ್ರ್ಯಾಂಡಾಗಿ ಮೀಶೋದಲ್ಲಿ ಕೊಟ್ಬಿಟ್ಟಿದ್ದಾರೆ ಸ್ಯಾರಿ ಬ್ಲೌಸ್ನ. ಆ್ಯಂಡ್ ಸ್ಯಾರಿ ಪ್ರೈಸ್ ತೋರಿಸೋದಕ್ಕಿಂತ ಮುಂಚೆ ನಾನೊಂದು ನೆಕ್ಲೆಸ್ ಹಾಕಿದ್ದೀನಿ
ನೋಡಿ, ಒಳ್ಳೆ ಡೈಮಂಡ್ ನೆಕ್ಲೆಸ್ ಥರ. ಸೊ ಇದ್ರದ್ದು ಪ್ರೈಸು ಬರೀ 170 ರೂಪಾಯಿ. ಓಕೆನಾ, ಇದನ್ನು ನಾನು ಮೀಶೋದಲ್ಲೇ ತೊಗೊಂಡಿದ್ದೆ. ಇದಕ್ಕೆ ಇಯರಿಂಗ್ಸ್ ಕೂಡ ಬರುತ್ತೆ, ಬಟ್ ನಾನಿಲ್ಲಿ ಇಯರಿಂಗ್ಸ್ ಹಾಕಿಲ್ಲ, ಮುಂದೆ ತೋರಿಸ್ತೀನಿ. ನಿಜವಾಗ್ಲೂ 170 ರೂಪಾಯಿ ಅಂತ ಯಾರೂ ನಂಬಲಿಕ್ಕಾಗಲ್ಲ. ಒರಿಜಿನಲ್ ಡೈಮಂಡ್ ನೆಕ್ಲೆಸ್ ಏನೋ ಅನ್ನೋ ರೀತಿ ಕಾಣಿಸುತ್ತೆ. ಪರ್ಚೇಸ್ ಮಾಡಿ. ಸೊ ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ, ಇಯರಿಂಗ್ಸ್ ಈ ಥರ ಬರುತ್ತೆ. ಅದನ್ನು ಹಾಕ್ಕೊಂಡ್ಬಿಟ್ಟಿದ್ರೆ ಇನ್ನೂ ಚೆನ್ನಾಗಿರೋದು, ಬಟ್ ನಾನು ಚಿನ್ನದ ಹೊಲೆ ಹಾಕಿದ್ನಲ್ಲ, ಮತ್ತೆ ಅದೆಲ್ಲ ಬಿಚ್ಚಿ ಯಾರು ಹಾಕೋದು ಅಂತ ಹೇಳಿ ಹಾಕ್ಕೊಳ್ಳಿಲ್ಲ. ಹೋಪ್ ನಿಮಗೆ ಈ ನೆಕ್ಲೆಸ್ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಆ್ಯಂಡ್ ನನಗಂತೂ ಈ ಸ್ಯಾರಿಗಿಂತನೂ ಬ್ಲೌಸ್ ತುಂಬ ಇಷ್ಟ ಆಯಿತು. ಈ ಬ್ಲೌಸು ಅಷ್ಟೇ, ನಾನೊಂದು ಸ್ವಲ್ಪನೂ ಇಡಿಸ್ಕೊಂಡಿಲ್ಲ, ಅದು ಹೆಂಗೆ ಬಂದಿತ್ತು ಅದೇ ರೀತಿ ಹಾಕ್ಕೊಂಡಿದ್ದೀನಿ. ಸೊ ಹೋಲ್ ಸ್ಯಾರಿ ನಿಮಗೆ ಫುಲ್ ಈ ರೀತಿ ವರ್ಕಲ್ಲೇ ಬರುತ್ತೆ. 1361 ರೂಪಾಯಿ ಆಗುತ್ತೆ ಸ್ಯಾರಿ ಮತ್ತು ಬ್ಲೌಸು ಎರಡರಿಂದ. ಬರೀ ಬ್ಲೌಸ್ ಹೊಲ್ಸೋಕ್ಕೆ ಈ ಥರ ನಾವು ಏನಿಲ್ಲ ಅಂದರೂ ಒಂದು 1000 ರೂಪಾಯಿ ಗಟ್ಟಲೆ ಖರ್ಚು ಮಾಡ್ತೀವಿ. ಅಂಥದ್ರಲ್ಲಿ 1360 ರೂಪಾಯಿಗೆ ಸ್ಯಾರಿ ಬ್ಲೌಸ್ ಎರಡೂ ಸಿಗುತ್ತೆ. ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಇದರಲ್ಲೂ ಅಷ್ಟೇ, ಇದು ಒಂದೇ ಕಲರ್ ಇರುವಂಥದ್ದು. ಆ್ಯಂಡ್ ನೀವೇನಾದರೂ ಸಣ್ಣ ಇದ್ದೀರಾ ಅಂದರೆ ಬ್ಲೌಸ್ನ ಇಡಿಸ್ಕೊಡಿ. ಆ್ಯಂಡ್ ನೀವೇನಾದರೂ ಒಂದು 70 kg ಮೇಲಿದ್ದೀರಾ ಅಂತ ಹೇಳಿದ್ರೆ ವೆಯ್ಟ್, ಸೊ ಖಂಡಿತವಾಗ್ಲೂ ಈ ಸ್ಯಾರಿ ತೊಗೊಳಕ್ಕೆ ಹೋಗಬೇಡಿ. ಯಾಕಂದರೆ ನಿಮಗೆ ಬ್ಲೌಸ್ ಆಗಲ್ಲ ನೋಡಿ, ಟೈಟ್ ಆಗಿಬಿಡುತ್ತೆ. 70 kg ಒಳಗಡೆ ನೀವು ಎಷ್ಟಾದರೂ ಇತ್ತು ಅಂದ್ರೂ ತೊಗೊಳ್ಳಿ. ಸೊ ಲೂಸ್ ಬಂತು ಅಂದರೆ ಟೈಟ್ ಮಾಡಿಸ್ಕೊಳ್ಳೋರಂತೆ. ಓಕೆನಾ. ಸೊ ನೋಡಿ, ನಂದು ಸ್ನಾನ ಎಲ್ಲ ಮುಗಿದು ಪೂಜೆ ಮುಗಿದು ಎಲ್ಲ ಆದಮೇಲೆ ಸೊ ಈ ರೀತಿ ರೆಡಿಯಾಗಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ. ಸೊ ಸಕ್ಕದಾಗಿದೆ. ಬಾರ್ಡರ್ ನೋಡಿ, ಆ ವೈಟ್ ಸ್ಟೋನ್ಸ್ ಕೊಟ್ಟಿದ್ದಾರಲ್ವಾ, ಸೊ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ವೇರ್ ಮಾಡಿದಾಗ. ಸೊ ಒಂಥರ ಶೈನಿಂಗ್ ಇದೆ, ಜಿಮ್ಮಿಚು ಆರ್ಗ್ಯಾನ್ಸಾ ಸ್ಯಾರಿ ಅಂತಾರಲ್ಲ ಆ ಥರ. ಆ್ಯಂಡ್ ಇದು ಪ್ಲೀಟ್ಸ್ ಹೇಳ್ಬಿಡ್ತೀನಿ ಇವಾಗಲೇ, ಅಂದರೆ ನರ್ಗೆಗಳು. ಸೊ ಈ ಜಿಮ್ಮಿಚು ಆರ್ಗ್ಯಾನ್ಸಾ ಸ್ಯಾರಿಗಳಲ್ಲಿ ನರ್ಗೆಗಳು ತುಂಬ ಈಸಿಯಾಗಿ ಆಗೋದಿಲ್ಲ, ಸ್ವಲ್ಪ ಹರಡ್ಕೊಂಡಂಗೆ ಆಗ್ಬಿಡುತ್ತೆ. ಸೊ ಹಂಗಾಗಿ ನಾನು ನಿಮಗೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಹೇರ್ ಸ್ಟ್ರೈಟ್ನರ್ನ ನಾನು ತೊಗೊಂಡು ಇಟ್ಕೊಂಡಿದ್ದೀನಿ, ಅದರಲ್ಲಿ ನೀವು ಕೊಂತೀನಿ ಆಗ ಚೆನ್ನಾಗಿ ಕೂರುತ್ತೆ ಅಂದ್ಬಿಟ್ಟು. ಸೊ ಅದರಲ್ಲಿ ನಾನು ನೀವು ಕೊಂಡಿರುವಂಥದ್ದು. ಸೊ ನೀವು ಅಂದರೆ ಒಂದು 2-3 ಸತಿ ಜಾಸ್ತಿ ನೀವಿದ್ರೆ ಕೂರುತ್ತೆ, ಬಟ್ ಮಾಮೂಲಿ ಎಲ್ಲ ಈಗ ಕ್ರೇಪ್ ಸಿಲ್ಕ್ ಸ್ಯಾರಿಗಳು ಬರುತ್ತಲ್ಲ ಆ ಥರ ಈ ಜಿಮ್ಮಿಚು ಸ್ಯಾರಿಗಳದ್ದು ನರ್ಗೆಗಳು ಕೂರೋದಿಲ್ಲ. ಓಕೆನಾ. ನೀವು ಹೊರಗಡೆ ಶಾಪಲ್ಲಿ ಈ ಥರ ಸ್ಯಾರಿ ತೊಗೊಂಡ್ರು ಕೂಡ ಇದೇ ಥರ ಇರುತ್ತೆ. ಸೊ ಇದು ಬಂದು ನನ್ನ ಮಗಳಿಗೆ ಅಂತ ಹೇಳಿ ತರಿಸಿದ್ದೀನಿ. ಅಂಡ್ ಇದ್ರದ್ದು ಸೈಜು ನನ್ನ ಮಗಳು ಇರೋದು 1.5 ವರ್ಷ. ಅದೇ ರೀತಿ ನಮ್ಮ ತ್ರಿಶುಂಗು ತರಿಸಿದ್ದೀನಿ, ನನ್ನ ಅಕ್ಕನ ಮಗಳು. ಬಾ ಮಗಳಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಅದು ಮಲಗಿತ್ತು, ಎಬ್ರಿಸ್ಕೊಂಬಂದು ವಿಡಿಯೋ ಕರಿತಾ ಇದ್ದೀನಿ. ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಸೊ ಈ ತರ ಏನೋ ಒಂಥರ ಡೈಲಿ ವೇರ್ಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ, ತುಂಬಾ ಫ್ಯಾನ್ಸಿ ಆಗಿರುತ್ತೆ, ತುಂಬಾ ಕಡಿಮೆ ದುಡ್ಡು. ತಿರ್ಗು ಮಗಳ ತೋರ್ಸೋರ್ಗೆ ಚೆನ್ನಾಗಿದ್ಯಾ? ವಿಡಿಯೋಗೆ ತೋರ್ಸು ಚಿನ್ನಮ್ಮ. ಚೆನ್ನಾಗಿದ್ಯಾ ಡ್ರೆಸ್ಸು? ಹೇಳ್ ಬಾಯ್ ಬಿಟ್ಟು. ಇಷ್ಟ ಆಯ್ತಾ? ಎಲ್ಲಿ ತಗೊಂಡಿದ್ದಿ ಡ್ರೆಸ್ಸು? ಮೀಶೋ. ಸೂಪರಾ, ತುಂಬಾ ಚೆನ್ನಾಗಿದೆ. ನನ್ನ ಮಗಳಿಗೂ ಹಾಕಿದ್ದೆ, ಅದು ಚೆನ್ನಾಗಿದೆ. ನಿಮ್ಮ ಮನೇಲಿ ಏನಾದ್ರು ಇವಳಿಗಿಂತ ದೊಡ್ಡ ಮಕ್ಳಿದ್ದಾರೆ, ಅಥವಾ ನಂದು 1.5 ವರ್ಷದ ಮಗು ಇದೆ ಅಲ್ಲ ನನ್ನ ಪುಣ್ಯ, ಸೊ ಅವಳಿಗಿಂತ ಚಿಕ್ಕವರಿದ್ದಾರೆ ಅಂದ್ರೂ ನೀವು ತಗೋಬಹುದು. ಸೊ ಎಷ್ಟು ವರ್ಷದವರೆಗೂ ಅವೈಲಬಲ್ ಇದೆ ಅನ್ಬಿಟ್ಟು ಇವಾಗ ಹೇಳ್ತೀನಿ. ಪ್ರೈಸ್ ಎಷ್ಟಾಗುತ್ತೆ ಅಂತಾನು ಈಗ ನೋಡ್ಕೊಂಡು ಬರೋಣ ಬನ್ನಿ. ಫ್ರೆಂಡ್ಸ್ ನೋಡಿ, ಇದು ನೆಕ್ಸ್ಟ್ ಡ್ರೆಸ್. ಇದು ಕೂಡ ನಮ್ಮ ತ್ರಿಶುಂಗೆ ತರಿಸಿದೀನಿ, ನನ್ನ ಅಕ್ಕನ ಮಗಳಿಗೆ. ರೆಡ್ ಕಲರ್ ಯಾರಿಗ್ ತಾನೇ ಇಷ್ಟ ಆಗಲ್ಲ ಹೇಳಿ, ತುಂಬಾ ಚೆನ್ನಾಗಿದೆ. ಸೊ ಬ್ಯಾಕ್ ಸೈಡ್ ಪ್ಲೈನ್ ಬರುತ್ತೆ ಅಂಡ್ ಸ್ವಲ್ಪ ಉದ್ದ ಬರುತ್ತೆ. ಇದು ಕ್ವಾಲಿಟಿ ಅಂತೂ ಮಸ್ತ್ ಇದೆ. ಓಕೆನಾ. ನಿಜವಾಗ್ಲೂ ಹಾಕೊಂಡಾಗ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದ್ರೆ, ಇದು ಅಷ್ಟೇನೆ ಎಷ್ಟು ವರ್ಷದ ಮಕ್ಳವರೆಗೂ ಅವೈಲಬಲ್ ಇದೆ ಸೈಜು ಅಂತ ಹೇಳ್ಬಿಟ್ಟು ಇವಾಗ ನಾನು ಸ್ಕ್ರೀನ್ ಶಾಟ್ ನೇ ಹಾಕ್ಬಿಡ್ತೀನಿ, ನೀವು ಅಲ್ಲಿ ನೋಡ್ಕೋಬಹುದು. ನಿಮ್ಮನೆ ಮಕ್ಳಿಗೆ ಆಗತ್ತೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಪರ್ಚೇಸ್ ಮಾಡಿ. ಸೊ ಕ್ವಾಲಿಟಿ ಅಂತೂ 10 out of 10 ಖಂಡಿತವಾಗ್ಲೂ ಕೊಡ್ತೀನಿ. ಓಕೆನಾ. ಸೊ ನೆಕ್ಸ್ಟ್ ಇದನ್ನು ಅಷ್ಟೇ ನಾನು ಪುಣ್ಯಗೂ ತರಿಸಿದೀನಿ ಇದೇ ತರದ್ದು. ಸೊ ನೆಕ್ಸ್ಟ್ ಡ್ರೆಸ್ ಬಂದು ವೈಟ್ ಕಲರು. ಸೊ ನೋಡಿ, ಇದು ನನ್ನ ತ್ರಿಶುಂದೇನೆ, ಮೀಶೋದಲ್ಲೇ ನಾನು ತಗೊಂಡಿದ್ದು ನನ್ನ ಅಕ್ಕನ ಮಗಳಿಗೆ. ಸೊ ತುಂಬಾ ಚೆನ್ನಾಗಿ ಕಾಣುತ್ತೆ, ಒಂಥರ ನೀ ಲೆಂತ್ ವರ್ಗೂ ಬರುತ್ತೆ, ಅಂದ್ರೆ ಇಲ್ಲಿ ಮಂಡಿವರೆಗೂ ಬರುತ್ತೆ. ಇದು ಬಟ್ಟೆ ಅಂತೂ ಮೈ ಗಾಡ್, ನಿಜವಾಗ್ಲೂ ಒಂದು 600-700 ರೂಪಾಯಿ ಕೊಟ್ಟರು ಇಷ್ಟು ಚೆನ್ನಾಗಿರೋ ಕ್ಲಾತ್ ಸಿಗಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ ನಿಜವಾಗ್ಲೂ ಮೀಶೋದಲ್ಲಿ. ಅಂಡ್ ಇಲ್ಲಿ ನೋಡಿ ಯಾವ ತರ ಥ್ರೆಡ್ ವರ್ಕ್ ಮಾಡಿದ್ದಾರೆ. ಸೊ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಬಟನ್ಸ್ ಬಂದಿದೆ, ಪ್ರೈಸ್ ಕೂಡ ತುಂಬಾ ಕಡಿಮೆ ಇದೆ. ಸೊ ಈಗ ಹಾಕ್ತೀನಲ್ವಾ, ನೋಡ್ಕೊಂಡು ನಿಮ್ಗೆ ಇಷ್ಟ ಆದ್ರೆ ಇದನ್ನ ಪರ್ಚೇಸ್ ಮಾಡಿ. ಕ್ವಾಲಿಟಿ ಅಂತೂ ಆಸಮ್, 100 out of 100 ಕೊಡ್ತೀನಿ. ಯಾವ ಮಕ್ಳು, ನೀವು ಕಪ್ಪುಗಾದ್ರೂ ಇರ್ಲಿ, ಮಕ್ಳು ವೈಟ್ ಗಾದ್ರೂ ಇರ್ಲಿ, ಯಾರಿಗೆ ಹಾಕಿದ್ರು ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಡ್ರೆಸ್. ಸೊ ನೆಕ್ಸ್ಟ್ ಬಂದು ಇನ್ನ ಒಂದಿದೆ ಇರಿ, ಆಕ್ಚುಲಿ ತೋರಿಸ್ದೆ ಅನ್ಸುತ್ತೆ, ಅದು ತ್ರಿಶುಂಗ್ ತರಿಸಿದ್ದೆ ನಾನು. ಇದು ಪುಣ್ಯಂಗ್ ತರಿಸಿದೀನಿ. ಎಷ್ಟು ಚಿಕ್ಕದಾಗಿ ಪುಟ್ಟದಾಗಿ ಎಷ್ಟು ಚೆನ್ನಾಗಿದೆ ನೋಡಿ ನನ್ನ ಮಗಳಿಗೆ. ಸೊ ಒಟ್ನಲ್ಲಿ ಅವಳಿಗೆ ಏನ್ ತರಿಸ್ತೀನೋ ಇವಳಿಗೂ ಅದನ್ನೇ ತರಿಸ್ಬಿಡ್ತೀನಿ ನಾನು. ಸೊ ಇಬ್ಬರಿಗೂ ಸೇಮ್ ಹಾಕ್ತೀನಿ, ಟ್ವಿನ್ನಿಂಗ್ ಮಾಡ್ತೀನಿ. ಎಲ್ಲೇ ಕರ್ಕೊಂಡು ಹೋದ್ರು ತುಂಬಾ ಚಂದ ಇದೆ ಅವಳಿಗೂ. ಫ್ರೆಂಡ್ಸ್ ಇದು ನೋಡಿ, ನನ್ನ ಮಗಳಿಗೆ ನನ್ನ ಪುಣ್ಯಂಗ್ ತರಿಸಿದೀನಿ. ಅದ್ರದ್ದು ಕೂದ್ಲಿಲ್ಲ ಅಲ್ವಾ, ಅಂದ್ರೆ ಮುಡಿ ಕೊಡ್ತಾ ಇರ್ತೀನಿ. ಇವಾಗ ಮದ್ವೆ ಇತ್ತು, ಒಂದು ಫಂಕ್ಷನ್ ನಮ್ಮ ರಿಲೇಟಿವ್ಸ್ದು. ಮದ್ವೆಗೆ ಆ ತರ ಚೆನ್ನಾಗಿ ಕಾಣಲ್ಲ, ಹುಡುಗನ್ ತರ ಕಾಣುತ್ತಲ್ಲ ಅನ್ಬಿಟ್ಟು ಹಿಂಗೆ ಹಾಕೋಣ 2 ಜುಟ್ ತರ ಅಂತ ಹೇಳಿ ತರಿಸಿದೀನಿ. ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ಅಂದ್ರೆ ನೋಡಿ, ಇದು ಏರ್ ಬ್ಯಾಂಡ್ ಮಾಮೂಲಿ ಬ್ಲಾಕ್ ಕಲರ್ ಅಲ್ಲಿ ಕೊಟ್ಟಿದ್ದಾರೆ, ಹಂಗಾಗಿ ಗೊತ್ತಾಗಲ್ಲ. ಆ ಕಡೆ ಈ ಕಡೆ ಸೇಮ್ ಜುಟ್ಟು, ಒಳ್ಳೆ ಬೇಬಿ ಫ್ಯಾಮಿಲಿ ಕಂಡಂಗೆ ಕಾಣಿಸುತ್ತೆ ನನ್ನ ಮಗಳು.
ನಿಜವಾಗ್ಲೂ ಈಗ ನಾನು ವಿಡಿಯೋ ಹಾಕ್ತೀನಿ, ಅವಳು ಹಾಕೊಂಡಿರೋದು ಎಷ್ಟು ಚಂದ ಕಾಣ್ತಾಳೆ ಗೊತ್ತಾ. ನಿಮ್ಮನೇಲಿ ಏನಾದ್ರು ನಿಮ್ ಮಕ್ಳು ಚಿಕ್ಕ ಮಕ್ಳು ಇದಾರೆ, ಅವ್ರಿಗೆ ಜುಟ್ಟು ಹಾಕೊಳಕ್ ಆಸೆ ಇದೆ, ಬರೀ ಮಾಮೂಲಿ ಗಂಡ್ ಮಕ್ಳು ತರ ಕಟಿಂಗ್ ಮಾಡ್ಸಿರ್ತೀರಾ ಅಂತ ನಿಮ್ಗೆ ಅನ್ಸಿದ್ರೆ, ಸೊ ಯಾವ್ದಾದ್ರು ಫಂಕ್ಷನ್ ವೇರ್ಗೆ ಹಾಕ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ, ತಗೊಳ್ಳಿ. ಇದ್ರದ್ದು ಪ್ರೈಸ್ ಮೇ ಬಿ 200 ಸಮಥಿಂಗ್ ಅನ್ಸುತ್ತೆ, ನನಗೆ ಸರಿಯಾಗಿ ನೆನಪಿಲ್ಲ. ಈ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ, ಸೊ ನೋಡ್ಕೊಳ್ಳಿ. ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಪರ್ಚೇಸ್ ಮಾಡಿ. ಕ್ವಾಲಿಟಿ ಅಂತೂ ಆಸಮ್, 100 ಔಟ್ ಆಫ್ 100 ಖಂಡಿತ ಕೊಡ್ತೀನಿ. ಇದಕ್ಕೂ ನನ್ಗಂತೂ ಸಿಕ್ಕಾಪಟ್ಟೆ ಡ್ರೆಸ್ಗಿಂತ ಇದೆ ತುಂಬಾನೇ ಇಷ್ಟ ಆಯ್ತು. ಸೊ ನೆಕ್ಸ್ಟ್ ಇವಾಗ ನನ್ನ ಮಗುನ್ ಡ್ರೆಸ್ ತೋರಿಸ್ತಾ ಇದ್ದೀನಿ. ಸೊ ಗಂಡ್ ಮಕ್ಳು ಡ್ರೆಸ್ ತೋರಿಸಿ ಅನಿತಾ ಅಂತ ಹೇಳಿ ಕೇಳ್ತಾ ಇದ್ರಿ ಅಲ್ವಾ. ಅಯ್ಯೋ, ಹೆಣ್ಮಕ್ಳಿಗಿಂತ ಗಂಡ್ ಮಕ್ಳು ಡ್ರೆಸ್ ತುಂಬಾ ಚೆನ್ನಾಗಿದೆ ಮೀಶೋದಲ್ಲಿ ಅಂತ ನನ್ಗೆ ಅನ್ನಿಸ್ತಾ ಇದೆ. ನೋಡಿ, ಇದು ಸ್ಯೂಟ್, ಇದು ಸೊ ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇದು ಬಟನ್ಸು ಅಂಡ್ ಫುಲ್ ಸ್ಲೀವ್ ಬರುತ್ತೆ. ಓಕೆನಾ. ನೋಡಿ, ಇದು ಒಳಗಡೆ ಒಂದು ವಾಶ್ ಕೋಟ್ ತರ ಬಂದಿದೆ, ಗ್ರೀನ್ ಕಲರ್ ಇದೆ. ಇದು ತುಂಬಾ ಚೆನ್ನಾಗಿದೆ. ಸೊ 2 ಬಟನ್ ಕೊಟ್ಟಿದ್ದಾರೆ ಅಂಡ್ ಇದಕ್ಕೆ ವಾಶ್ ಕೋಟ್ ಮೇಲ್ಗಡೆ ಇದು ಬ್ಲೇಸರ್ ಏನಿದೆ, ಇದ್ರಿಂದನೇ ಇದು ತುಂಬಾ ಅಟ್ರಾಕ್ಟ್ ಆಗ್ತಾ ಇರೋದು. ನೋಡಿ ಎಷ್ಟು ಚಂದ ಮಾಡಿದ್ದಾರೆ ಅಂದ್ರೆ, ಈ ವರ್ಕ್ನ ಅಂಗಡಿನಲ್ಲೂ ಇಷ್ಟು ಚಂದಾಗಿರೋದಿಲ್ಲ. ಏನಿಲ್ಲ ಅಂದ್ರೂ ಅಂಗಡಿನಲ್ಲಿ ಮಿನಿಮಮ್ ಅಂದ್ರೂ ಒಂದು 3,000 ರೂಪಾಯಿ ಆದ್ರೂ ಹೇಳ್ತಾರೆ. ಸೊ ನಾನು ಆಲ್ರೆಡಿ ಎಲ್ಲ ಕಡೆ ವಿಚಾರಿಸಿದ್ದೀನಿ. ನಾನು ಮುಂಚೆ ಎಲ್ಲ ಅಂಗಡಿನಲ್ಲೇ ತಗೊಂತಾ ಇದ್ದಿದ್ದು 2,500 3,000 ಕೊಟ್ಟು ತಗೊಂತಾ ಇದ್ದೆ ಈ ರೀತಿ ವರ್ಕ್ಗಳು ಬ್ಲೇಸರ್ಗಳಿಗೆ. ಸೊ ನಿಜವಾಗ್ಲೂ ಮೀಶೋದಲ್ಲಿ ಬರೀ 1,000 1,100 ರೂಪಾಯಿಗೆಲ್ಲ ಈ ತರ ಸಿಗುತ್ತೆ. ತುಂಬಾ ಖುಷಿ ಆಯ್ತು ನನಗೆ. ಹಾಗಾಗಿ ನಾನು ಮೀಶೋದಲ್ಲೇ ಪರ್ಚೇಸ್ ಮಾಡೋದು. ಅವ್ನಿಗೆ ಯಾವುದೇ ಫಂಕ್ಷನ್ ಇದ್ರು ಮದ್ವೆಗೆ ಅಂತ ಹೇಳ್ಬಿಟ್ಟು ತರಿಸಿದ್ದೀನಿ. ಅಂಡ್ ಇದು ನೋಡಿ, ನಮ್ಮ ರಿಲೇಟಿವ್ಸ್ ಮದ್ವೆ ಇತ್ತು ಹಾಗಾಗಿ. ಅಂಡ್ ಇದು ಬಂದು ಪ್ಯಾಂಟು, ಅವನಿಗೆ ತುಂಬಾ ಚೆನ್ನಾಗಿದೆ ಪ್ಯಾಂಟ್ ಕೂಡ. ಕ್ವಾಲಿಟಿ ಅಂತೂ ಸಖತ್ತಾಗಿದೆ. ಸೊ ಇಷ್ಟು ಬರುತ್ತೆ. ಅಂಡ್ ಇದು ಇನ್ನೊಂದು ಬಂದಿದೆ ನೋಡಿ, ಟೈ. ನನ್ನ ಮಗ ಅಲ್ಲೇ ಕಿತ್ತಾಕೊಂಡೈತೆ, ಹಿಂಗೆ ಹಾಕೋ ಏನು ಕಟ್ತೀವಲ್ವಾ, ಅದನ್ನ ಅಲ್ಲಿದೆ ಸೇರಿಸ್ಬೇಕು. ತುಂಬಾ ಚೆನ್ನಾಗಿದೆ ಟೈ ಕೂಡ. ಇಷ್ಟು ಬರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಬಂದು ಇನ್ನೊಂದು ನನ್ನ ಮಗುಂದೇ ಇದೆ, ಅದು ಕೂಡ ಸ್ಯೂಟು. ಇದು ತುಂಬಾ ಕಡಿಮೆ ದುಡ್ಡು, ನೀವು ನಂಬಕ್ಕೂ ಆಗೋದಿಲ್ಲ. ಸೊ ಹೇಳ್ತೀನಿ ಎಷ್ಟು ಅಂತ ಹೇಳ್ಬಿಟ್ಟು. ಮತ್ತೆ ತುಂಬಾ ಚೆನ್ನಾಗಿದೆ. ಇದು ಕ್ವಾಲಿಟಿ ತುಂಬಾ ಇಷ್ಟ ಆಯ್ತು. ಕಡಿಮೆ ದುಡ್ಡು ಅಂದ ತಕ್ಷಣ ಹೆಂಗೋ ಇದೆ ಅನ್ಕೋಬೇಡಿ, ತುಂಬಾನೇ ಚೆನ್ನಾಗಿದೆ. ಅಂಡ್ ಇದು ಹಾಫ್ ಸ್ಲೀವ್ ತರ ಮೇಲ್ಗಡೆ ವಾಶ್ ಕೋಟ್ ಬರೋದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬ್ಲಾಕ್ ಅಂಡ್ ವೈಟ್ ಕಾಂಬಿನೇಷನ್ ಅಲ್ಲಿ ಬರುತ್ತೆ. ಸೊ ನೋಡಿ, ಈ ಬಟನ್ಸ್ ಎಷ್ಟು ಲುಕ್ ಆಗಿದೆ. ಅಂಡ್ ಇದೊಂದು ರಿಮೂವಬಲ್, ಇದು ಅದ್ರಲ್ಲೇ ಕೊಟ್ಟಿದ್ರು, ಹಾಕಿದ್ದೀನಿ. ಅಂಡ್ ಇಲ್ಲಿದೆ ನೋಡಿ ಬಟನ್ಸ್, ಈ ತರ ಹಾಕೋದು. ಅಂಡ್ ಇದಕ್ಕೂ ಕೂಡ ಪ್ಯಾಂಟ್ ಇದೆ ನೋಡಿ, ಈ ತರ ಪ್ಯಾಂಟ್ ತುಂಬಾ ಚಂದ ಇದೆ. ಯಾರಿಗಾದ್ರೂ ಇಷ್ಟ ಆಯ್ತು ಅಂದ್ರೆ, ಈಗ ಸೈಜ್ ಹೇಳ್ತೀನಿ, ಎಷ್ಟು ವರ್ಷದ ಮಕ್ಳವ್ರಿಗೂ ಕೂಡ ಇದು ಅವೈಲಬಲ್ ಇದೆ ಅಂದ್ಬಿಟ್ಟು. ಯಾರಿಗಾದ್ರೂ ಇಷ್ಟ ಆಯ್ತು ಅಂದ್ರೆ, ಚಿಕ್ಕ ಮಕ್ಕಳು ಅಥವಾ ಒಂದು 10 ವರ್ಷದ ಮಕ್ಕಳವರೆಗೂ ಇತ್ತು ಅಂದ್ರೆ ಪರ್ಚೇಸ್ ಮಾಡಿ. ಓಕೆನಾ. ಸೊ ಇವತ್ತಿನ ವಿಡಿಯೋ ಇಷ್ಟೇನೆ. ವಿಡಿಯೋ ಹೆಲ್ಪ್ಫುಲ್ ಆಯ್ತು ಅಂದ್ರೆ ಪುಟ್ಟದೊಂದು ಲೈಕ್ ಮಾಡಿ. ಹಾಗೆ ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಅಂಡ್ ಇನ್ನು ಯಾವ್ಯಾವ ರೀತಿ ಕಲೆಕ್ಷನ್ಸ್ ಬೇಕು ಅಂದ್ಬಿಟ್ಟು ಖಂಡಿತವಾಗ್ಲೂ ಕಮೆಂಟ್ ಮಾಡಿ ತಿಳಿಸಿರಿ. ನಿಮ್ಗೆ ಇಷ್ಟ ಆಗೋ ರೀತಿ ಕಲೆಕ್ಷನ್ಸ್ ನ ಖಂಡಿತವಾಗ್ಲೂ ತೋರಿಸಲಿಕ್ಕೆ ಟ್ರೈ ಮಾಡ್ತೀನಿ. ಹಾಗಾದ್ರೆ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಂಡ್ ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.